ರಾಜ್ಯದಲ್ಲಿ ಕೊರೋನಾ ಆತಂಕದ ನಡುವೆಯೇ ಇಂದಿನಿಂದ ಶಾಲೆಗಳು ಓಪನ್ ಆಗ್ತಿವೆ. ಒಂದು ಕಡೆ ಪೋಷಕರಿಗೆ ಆತಂಕ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ದಿನೇ ದಿನೇ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಕೊರೋನಾ ಆತಂಕದ ನಡುವೆಯೇ ಶಾಲೆ ಓಪನ್ ಆಗಿರೋದು ಆತಂಕವನ್ನ ಹೆಚ್ಚಳ ಮಾಡಿದೆ. ಇದರ ಜೊತೆಗೆ ಮಳೆ ಬೇರೆ ನೋಡಿ. ಇದರ ಮಧ್ಯೆ ಯಾದಗಿರಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಶಹಾಪುರ ತಾಲೂಕಿನ ಧರಿಯಾಪುರ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. ಶಾಲೆ ತುಂಬೆಲ್ಲ ಕೊಳಚೆ ನೀರು ತುಂಬಿಕೊಂಡು ಸಂಪೂರ್ಣವಾಗಿ ಗಲೀಜಾಗಿದೆ. ಕೊಳಚೆ ನೀರಿನಲ್ಲಿಯೇ ಶಾಲೆಗೆ ಬಂದಿದ್ದಾರೆ ಈಗ ವಿದ್ಯಾರ್ಥಿಗಳು. ಇವತ್ತಿನಿಂದ ಶಾಲೆ ಆರಂಭ ಆಗ್ತಾ ಇದೆ. ಸೊ ಹೀಗಾಗಿ ಇಂದಿನಿಂದ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿ ಮಕ್ಕಳು ರೆಡಿಯಾಗಿ ಬಂದಿದ್ದಾರೆ, ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಆದರೆ ಶಾಲೆಯ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದ ಶಾಲಾ ಆಡಳಿತ ಮಂಡಳಿ. ಇಂದಿನಿಂದ ಶಾಲೆ ಶುರು ಅಂತ ಗೊತ್ತಿದ್ರೂ ಕೂಡ ಯಾವುದೇ ಸಿದ್ಧತೆಗಳನ್ನು ನಡೆಸಿಕೊಂಡಿಲ್ಲ ಶಾಲೆಯ ಆಡಳಿತ ಮಂಡಳಿ. 2 ತಿಂಗಳಿನಿಂದ ಈ ಕಡೆ ಮುಖಾನೇ ಮಾಡಿಲ್ಲ ಅನ್ಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಶಾಲೆಯ ಅವ್ಯವಸ್ಥೆ ಎದ್ದು ಕಾಣ್ತಾ ಇರುವಂಥದ್ದು ಗಮನಿಸಬಹುದು ನೀವು ಕೂಡ. ಮೊದಲೇ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ, ಆ ಕೊಳಚೆ ನೀರಿನಲ್ಲಿ ಆ ನೀರಿನಿಂದ ಇನ್ನು ಮಕ್ಕಳಿಗೆ ಯಾವ್ಯಾವ ಕಾಯಿಲೆಗಳು ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು ಶಹಾಪುರ ತಾಲೂಕಿನ ಧರಿಯಾಪುರ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಮಕ್ಕಳ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ವಹಿಸದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಈಗ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ.